ಏಕಾಏಕಿ ರಾಜ್ಯ ಕಾರ್ಯದರ್ಶಿ ಸ್ಥಾನ ತೆರವು. ಅಧ್ಯಕ್ಷ ಕನಕೇನಹಳ್ಳಿ ಕೃಷ್ಣಪ್ಪ ವಿರುದ್ಧ ಕಾನೂನು ಹೋರಾಟ ಮಾಡುತ್ತೇನೆ ಎಂದ ಶಿವಶಂಕರ್. ರಕ್ತ ಸುರಿಸಿ ಸಂಘಟನೆಯ ಬೆಳವಣಿಗೆಗೆ ಶ್ರಮಿಸಿದ್ದೇನೆ ಎಂದ ಶಿವಶಂಕರ್. ಏಕಾಏಕಿ ರಾಜ್ಯ ಕಾರ್ಯದರ್ಶಿ ಸ್ಥಾನದಿಂದ ನನ್ನನ್ನು ವಜಾ ಮಾಡಿರುವ ಕಾನೂನಿನ ಅರಿವಿಲ್ಲದ ಕರ್ನಾಟಕ ಬಹುಜನ ಚಳವಳಿಯ ರಾಜ್ಯಾಧ್ಯಕ್ಷ ಕನಕೇನಹಳ್ಳಿ ಕೃಷ್ಣಪ್ಪ ವಿರುದ್ಧ ಕಾನೂನು ಹೋರಾಟ ಮಾಡುತ್ತೇನೆ ಅಂತ ರಾಜ್ಯ ಕಾರ್ಯದರ್ಶಿ ಶಿವಶಂಕರ್ ಆಕ್ರೋಶ ವ್ಯಕ್ತಪಡಿಸಿದರು. ಮಾಗಡಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೂಲೆ ಗುಂಪಾಗಿದ್ದ ಕರ್ನಾಟಕ ಬಹುಜನ ಚಳವಳಿಯ ಸಂಘಟನೆಯನ್ನ ರಾಜ್ಯದಲ್ಲಿ ಮುಖ್ಯವಾಹಿನಿಗೆ ತರಲು ರಕ್ತ ಸುರಿಸಿದ್ದೇನೆ. ಇದರಲ್ಲಿ ಅಧ್ಯಕ್ಷರಿಗಿಂತ ನನ್ನ ಶ್ರಮ ಹೆಚ್ಚಾಗಿದ್ದು, ಜನವರಿ 5ರಂದು ನೆಲಮಂಗಲ ಪ್ರವಾಸಿ ಮಂದಿರದಲ್ಲಿ ನನ್ನ ಗಮನಕ್ಕೆ ತರದೆ ಸಭೆಯನ್ನ ಕರೆದು ಕೆಲವು ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿರುವುದು ಅಷ್ಟೇ ಅಲ್ಲದೆ ಸಭೆಯಲ್ಲಿ ಮೌಖಿಕವಾಗಿ ರಾಜ್ಯ ಕಾರ್ಯದರ್ಶಿಯಾದ ನನ್ನನ್ನು ಸಂಘಟನೆಯಿಂದ ವಜಾ ಮಾಡಿದ್ದಾರೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಸಂಘಟನೆಯ ಲೆಟರ್ ಹೆಡ್ ಅನ್ನ ದುರುಪಯೋಗ ಪಡಿಸಿಕೊಂಡಿದ್ರೆ ಸಾಬೀತುಪಡಿಸಲಿ ಅಂತ ಹೇಳಿದರು. ಕರ್ನಾಟಕ ಬಹುಜನ ಚಳವಳಿಯ ಲೆಟರ್ ಹೆಡ್ ಅನ್ನ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಎಂದು ನನ್ನ ಮೇಲೆ ಆಧಾರ ರಹಿತ ಆರೋಪವನ್ನ ಮಾಡಿ ಯಾವುದೇ ಒಂದು ನೋಟಿಸ್ ನೀಡದೆ ಏಕಾಏಕಿ ಸಂಘದ ದೋಷ ಮತ್ತು ನಿಯಮಗಳನ್ನು ಪಾಲಿಸದೆ ಕಾನೂನಿನ ಬಗ್ಗೆ ಅರಿವಿಲ್ಲದೆ ನನ್ನನ್ನು ಸಂಘಟನೆಯಿಂದ ವಜಾ ಮಾಡಿದ್ದಾರೆ ಅಂತ ಪತ್ರಿಕಾ ಹೇಳಿಕೆ ನೀಡಿರುವ ಅಧ್ಯಕ್ಷ ಕನಕೇನಹಳ್ಳಿ ಕೃಷ್ಣಪ್ಪ ವಿರುದ್ಧ ಕಾನೂನು ಸಮರವನ್ನು ನಡೆಸುವುದಾಗಿ ತಿಳಿಸಿದರು. ಈ ಮಹತ್ತರವಾದ ಸುತ್ತೋಲೆಯನ್ನು ಹೊರಡಿಸಿದ್ದೇನೆ. 1993 ಕರ್ನಾಟಕ ಗ್ರಾಮ ಪಂಚಾಯತ್ ಸ್ವರಾಜ್ಯ ಆಕ್ಟ್ನ 43A ನಿಯಮದಡಿ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಅವರ ಸಂಬಂಧಿಕರು ಯಾವುದೇ ಕಾಮಗಾರಿಗಳನ್ನು ಮಾಡುವಂತಿಲ್ಲ ಎಂಬ ಮಹತ್ತರವಾದ ಸುತ್ತೋಲೆಯನ್ನು ನಮ್ಮ ಕರ್ನಾಟಕ ಬಹುಜನ ಚಳುವಳಿಯ ಮೂಲಕ ಹೊರಪಡಿಸುವುದರಲ್ಲಿ ನನ್ನ ಪಾತ್ರ ಮುಖ್ಯವಾಗಿದೆ ಅಂತ ಹೇಳಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ಬಹುಜನ ಚಳುವಳಿಯ ಪದಾಧಿಕಾರಿಗಳಾದ ಫೈರೋಜ್, ತ್ಯಾಮಗೊಂಡಳು ಕೃಷ್ಣಪ್ಪ, ಬಸವರಾಜ ಮುನಾಂಜಿ, ಮನು, ಲೋಕೇಶ್, ತಬರೇಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪತ್ರಕರ್ತ ಮಿತ್ರರಿಗೆ ನಮ್ಮ ಕರ್ನಾಟಕ ಬಹುಜನ ಚಳವಳಿಯಿಂದ ಇವತ್ತು ನಾವು ವಂದಿಸ್ತಾ ಇದ್ದೀವಿ. ನಾವು ಸುದ್ದಿಗೋಷ್ಠಿನ ಕರೆದಿದ್ದೀವಿ. ಜೈ ಭೀಮ್, ಫೋಟೋ ತಕ್ಕೊಬಿಡ್ತೀವಿ. ಫೋಟೋ ತಕ್ಕೊಳ್ಳಿ. ನಮ್ಮ ಪತ್ರಕರ್ತ ಮಿತ್ರರಿಗೆ ನಮ್ಮ ಕರ್ನಾಟಕ ಬಹುಜನ ಚಳವಳಿಯಿಂದ ಇವತ್ತು ನಾವು ವಂದಿಸ್ತಾ ಇದ್ದೀವಿ. ಇವತ್ತಿನ ದಿವಸ ನಮ್ಮ ಮಾಗಡಿ ಪರಿವೀಕ್ಷಣಾ ಮಂದಿರದಲ್ಲಿ ಏನಿವತ್ತು ಪ್ರೆಸ್ ಮೀಟ್ ಅನ್ನ ಕರೆದಿದ್ದೀವಿ. ನಮ್ಮ ಉದ್ದೇಶ ಏನು ಅಂತ ಅಂದ್ರೆ, ಇವತ್ತು ನಾವು ಈ ಕರ್ನಾಟಕ ಬಹುಜನ ಚಳವಳಿಯಲ್ಲಿ ನೀರು ಸುರಿಸಿಲ್ಲ ಸ್ವಾಮಿ, ರಕ್ತ ಸುರಿಸಿದ್ವಿ. ನಾವು ಈ ಸಂಘಟನೆ ಎಲ್ಲೋ ಒಂದು ಮೂಲೆ ಗುಂಪಲ್ಲಿತ್ತು. ಇವತ್ತಿನ ದಿವಸ ನಾವು ಈ ಸಂಘಟನೆನ ನಾವು ಮುಂದಕ್ಕೆ ತರಬೇಕು ಅಂದ್ರೆ ಅಧ್ಯಕ್ಷರ ಪರಿಶ್ರಮ ಇಲ್ಲ, ನಮ್ಮ ಪರಿಶ್ರಮನೇ ಜಾಸ್ತಿ ಇದೆ. ನಿನ್ನೆ ದಿನಾಂಕ 5/1/2024 ನಿನ್ನೆ ನೆಲಮಂಗಲ IBಲಿ ಇವರು ವಿತೌಟ್ ಇಂಟಿಮೇಷನ್ ಅಂದ್ರೆ ನಮ್ಗೆ ಹೇಳ್ದಂಗೆನೆ ಇವರು ಏಕಾಏಕಿಯಾಗಿ ಇವರು ಒಂದು ಪ್ರೆಸ್ ಮೀಟ್ ಅನ್ನ ಕರೆದು ನಮ್ಮ ಒಂದು ರಾಜ್ಯ ಕಾರ್ಯದರ್ಶಿ ಅವ್ರದ ಒಪ್ಪಿಗೆ ತಗೊಂಡಂಗೆನೆ ಒಂದು ನೋಟಿಸ್ ಕೊಡ್ದಂಗೆನೆ ಕೆಲವು ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದ್ದಾರೆ. ಪದಾಧಿಕಾರಿಗಳನ್ನ ಆಯ್ಕೆ ಮಾಡುವಂತ ಸಂದರ್ಭದಲ್ಲೂ ಕೂಡ ನಮ್ಗೆ ಹೇಳಿಲ್ಲ. ಮತ್ತೆ ಅಂತ ಸಂದರ್ಭದಲ್ಲಿ ಇವರು ಮೌಖಿಕವಾಗಿ ರಾಜ್ಯ ಕಾರ್ಯದರ್ಶಿನ ತೆಗೆದಾಕಿದೆ ಅಂತ ಒಂದು ರಾಂಗ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಇವ್ರಿಗೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಏನ್ ಕತೆ ಅವ್ರಿಗೆ ನಮ್ಗೆ ಅಧ್ಯಕ್ಷರಿಗೆ ಕಾನೂನು ಅರಿವೇ ಇಲ್ಲ. ಯಾಕೆ ವಿಚಾರ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ನಾವು ಒಂದು ಸಣ್ಣ ಒಬ್ಬ ಯಾವುದೇ ಸದಸ್ಯನ ನಾವು ಒಂದು ಅನರ್ಹ ಮಾಡಬೇಕು ಅಂದ್ರೂ ಕೂಡ ಒಂದು ನೋಟಿಸ್ ಅನ್ನು ಜಾರಿ ಮಾಡಬೇಕು. ಆ ಒಂದು ನೋಟಿಸ್ ಅನ್ನು ಕೂಡ ಇವರು ಜಾರಿ ಮಾಡಿಲ್ಲ. ಏಕಾಏಕಿಯಾಗಿ ಇವರು ನಮ್ಗೆ ಒಂದು ನೋಟಿಸ್ ಕೊಡ್ದಂಗೆನೆ ಏಕಾಏಕಿ ಮೌಖಿಕವಾಗೇನೆ ಇವರು ಅಧ್ಯಕ್ಷನ ಶಿವಶಂಕರ್ ಅವರನ್ನ ತೆಗೆದು ಹಾಕಲಾಗಿದೆ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದನ್ನ ನಾವು ಸಂಘಟನೆ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸ್ತೀವಿ. ಆಮೇಲೆ ಈ ವಿಚಾರ ಬೆಳಿಗ್ಗೆ ಪೇಪರ್ ಅಲ್ಲೂ ಕೂಡ ಬಂದಾಗ ನಮಗೆ ಬಹಳ ಆಘಾತ ಆಗ್ತದೆ. ಕೆಲವು ಜನ ಕಾರ್ಯಕರ್ತರುಗಳೆಲ್ಲ ಓಪನ್ ಸ್ಟೇಟ್ಮೆಂಟ್ ಕೊಟ್ಟು ನಮ್ಗೆ ಯಾಕೆ ಸರ್ ಹಿಂಗಾಗೋಯ್ತು, ನೀವ್ ಹೇಳ್ಬೋ ಸರ್, ಮೇನ್ ಪಿಲ್ಲರ್ ನೀವೇ ಬುನಾದಿ, ನೀವಿಲ್ಲ ಅಂದ್ರೆ ಹೆಂಗ್ ಸರ್, ನಾವಿರೋಲ್ಲ ಸರ್, ಆ ಸಂಘಟನೆಗೆ ಬೇಕಾಗಿಲ್ಲ ಸರ್, ಪ್ರೆಸ್ ಮೀಟ್ ಕರೀಲೇಬೇಕು ಸರ್ ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತೆಲ್ಲ ನಾವು
ಒಂದು ಪ್ರೆಸ್ ಮೀಟ್ ಅನ್ನು ಸೇರ್ತಾ ಇದ್ದೀವಿ. ಇವ್ರ ಅಧ್ಯಕ್ಷರು ಒಂದು ರಾಜ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಶಿವಶಂಕರ್ ಅವರು ಒಂದು ಲೆಟರ್ ಅನ್ನು ಮಾರಾಟ ಮಾಡ್ತಾ ಇದ್ದಾರೆ ಅನ್ನೋದನ್ನ ಹೇಳಿದ್ದಾರೆ. ಇದು ದಯವಿಟ್ಟು ವಾಪಸ್ ತಗೊಬೇಕು. ಆ ರೀತಿ ಏನಾದ್ರು ನಾವೇನಾದ್ರು ನಮ್ಮ ಲೆಟರ್ ಅನ್ನ ನಾವು ಸ್ವಾರ್ಥಕ್ಕೋಸ್ಕರ ವೈಯಕ್ತಿಕಕ್ಕೋಸ್ಕರ ಬಳಕೆ ಮಾಡಿದ್ರೆ ಇವರು ಓಪನ್ ಆಗಿ ನಮ್ಗೆ ಹೇಳಿ, ನೀವು ಈ ಥರದ್ದು ಮಾಡ್ತಾ ಇದ್ದೀರಾ, ಇದು ಸರಿನಾ, ನಿಮಗೆ ಸಮಂಜಸನ ಸರಿ ಅಂತ ಹೇಳಿ ಇವರು ನಾವು ಅದಕ್ಕೆ ಒಪ್ಕೊಂತೀವಿ. ಮತ್ತೆ ಇವರು ಒಂದೇ ವಿಲೇಜ್ ಅಲ್ಲಿ ಮೂರು ಜನ ಕಾರ್ಯಕರ್ತರನ್ನ ಹಾಕೊಂಡಿರೋದು ಕೂಡ ನಾವು ವಿರೋಧ ವ್ಯಕ್ತಪಡಿಸ್ತೀವಿ. ಮತ್ತೆ ನಾವು ಮಂದೂರಿನಲ್ಲಿ ಯಾವುದೋ ಒಂದು ಭ್ರಷ್ಟಾಚಾರ ಆಗಿರೋದ್ರ ಬಗ್ಗೆ ಒಂದು ಅರ್ಜಿನ ಸಲ್ಲಿಸಿರ್ತೀವಿ. ಈ ಸಲ್ಲಿಸಿರೋ ವಿಚಾರವಾಗಿ ಅಧ್ಯಕ್ಷರು ಅಲ್ಲಿ ಹೋಗಿ ಅರ್ಜಿ ಕೊಡ್ತಾರೆ. ನಿಮ್ಮ ರಾಜ್ಯ ಕಾರ್ಯದರ್ಶಿ ಅವರು ಆಲ್ರೆಡಿ ಲೆಟರ್ ಕೊಟ್ಟಿದ್ದಾರೆ ಅಂತ ಹೇಳಿದಾಗ ಅವ್ರ ಲೆಟರ್ ಅನ್ನು ನೋಡಿ ರಾಜ್ಯ ಕಾರ್ಯದರ್ಶಿನಿ ಎಲ್ಲ ರೀ ಹೆಂಗ್ರಿ ತಾಂಡ್ರ ನೀವು ಲೆಟರ್ ಅಂತ ಅವ್ರಿಗೆ ಏಕಾಏಕಿ ಒಬ್ಬ ರಾಜ್ಯ ಕಾರ್ಯದರ್ಶಿಗೆ ಬೆಲೆ ಕೊಡ್ದಂಗೆನೆ ಒಂದು ವ್ಯಂಗ್ಯವಾಗಿ ಮಾತಾಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ನಮಗ್ ಬಹಳ ಹರ್ಟ್ ಆಗಿದೆ, ನೋವಾಗಿದೆ. ಆಮೇಲೆ ಅವ್ರಿಗೆ 50 ಸತಿ ಫೋನ್ ಮಾಡ್ದ, ಅವತ್ತು ಅವ್ರು ಫೋನ್ ತೆಗಿಲಿಲ್ಲ. ತಿರ್ಗಿ ಆಮೇಲೆ ಇನ್ನೂ ಒಂದ್ಸರಿ ಫೋನ್ ಮಾಡ್ದೆ, ಬೇರೆ ನಂಬರಿಂದ ಫೋನ್ ಮಾಡಕ್ಕೆ ಫೋನ್ ಇತ್ತವರು. ಎಲ್ಲ MLA ಹತ್ರ ಇದ್ದೀನಿ, ಮಾಡ್ತೀನಿ ಸರ್, ಎಮರ್ಜೆನ್ಸಿ ಮಾತಾಡ್ಬೇಕು ಸರ್ ನಿಮ್ಮ ಜೊತೆಗೆ ಅಂತ ಅನ್ನೋದೀಗ ಅವರು ಇಲ್ಲ ಆಮೇಲೆ ಮಾತಾಡ್ತೀನಿ ಸರ್, ಇಲ್ಲ ಫೇಸ್ಬುಕ್ ಲೈವ್ ಬರ್ತೀನಿ ಅಂತ. ಆಮೇಲೆ ಹಂಗಂತ ಆಯ್ತು ಲೈವ್ ಹೋಗಿ ನೋಡ್ತೀವಿ ಅಂತ ಹೇಳಿದ್ರು. ಹಂಗಾಗಿ ನಮ್ ಕಷ್ಟ ಸುಖನ ಹೇಳ್ಬೇಕಲ್ಲ ಸರ್. ಮತ್ತೆ ಕಳೆದ ಒಂದು ತಿಂಗಳಿಂದ ಕಡೆ ನನ್ನ ಮೇಲೆ ಅಸರ್ಟ್ ಆಗುತ್ತೆ ಸರ್. ಬೇರೆ ಒಂದು ಸಮುದಾಯದಿಂದ ನಮ್ಗೆ ಅಸರ್ಟ್ ಆಗುತ್ತೆ. ನಾನೊಬ್ಬ ಲೀಡರ್ ಆದವನು, ನನಗೆ ಅಸರ್ಟ್ ಆದಾಗ ನಮ್ಮ ರಾಜ್ಯಾಧ್ಯಕ್ಷರು ಬಂದು ನೋಡ್ಬೇಕಲ್ವ ಸರ್. ಇದುವರೆಗೂ ಕೂಡ ಅವರ ಒಂದು ಮಾನವೀಯತೆ ದೃಷ್ಟಿಯಿಂದ ಏನಾಗಿದೆ ಎತ್ತಾಗಿದೆ ಅಂತ ಬಂದು ನೋಡ್ಲಿಲ್ಲ ಸರ್. ಈ ರೀತಿ ಇದ್ದಾಗ ನಾನು ಅಧ್ಯಕ್ಷರು ನಮಗೆ ಬೇಕಾ ಅನ್ನೋದೊಂದು ಸಂಘಟನೆ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸ್ತಾರೆ. ಅದರಿಂದ ಇವತ್ತು ನಾವು ನಿಮ್ಮ ಒಂದು ಪ್ರೆಸ್ ಮೀಟ್ ಬಳಗನ ಕೂಗಿ ನಾವು ಇವತ್ತು ಈ ಒಂದು ಮಾಗಡಿ ಪರಿವೀಕ್ಷಣಾ ಮಂದಿರದಲ್ಲಿ ನಾವು ಈ ಒಂದು ಸುದ್ದಿಗೋಷ್ಠಿನ ಕರೆದು ನಾವು ತುರ್ತಾಗಿ ಒಂದು ಚಟುವಟಿಕೆ ಮಾಡಬೇಕು ಬಾಬಾ ಸಾಹೇಬರ ಸಮ್ಮುಖದಲ್ಲಿ ಅಂತ ಅಂದ್ಬಿಟ್ಟು ನಾವು ಆಶಯ ಪಟ್ಟು ಅದರಂತೆ ಅವತ್ತು ನಾವು ಸುದ್ದಿಗೋಷ್ಠಿನ ಕರೆದಿದ್ದೀವಿ. ಜೈ ಭೀಮ್. ಈಗ ನಿಮ್ಮ ಮುಂದಿನ ನಡೆ, ಈಗ ರಾಜ್ಯಾಧ್ಯಕ್ಷರು ನಿಮ್ಮನ್ನ ರಾಜ್ಯಾಧ್ಯಕ್ಷರು ಯಾರು ಇರಿ ರಾಜ್ಯಾಧ್ಯಕ್ಷರು ಯಾರು, ರಾಜ್ಯಾಧ್ಯಕ್ಷರು ಏನು ಕಾರಣಕ್ಕೋಸ್ಕರ ತೆಗೆದವ್ರೆ, ಮತ್ತೆ ನಿಮ್ಮ ಮುಂದಿನ ನಡೆ ಏನು? ಈಗ ರಾಜ್ಯಾಧ್ಯಕ್ಷರು ಇವರು ನಮ್ಮ ಸಂಘಟನೆ ಲೆಟರ್ ಅನ್ನ ಮಿಸ್ಯೂಸ್ ಮಾಡಿ ಮಾರಾಟ ಮಾಡ್ತಾವ್ರೆ ಅಂತ ಹೇಳಿದ್ದಾರೆ ಕನಕೇನಹಳ್ಳಿ ಕೃಷ್ಣಪ್ಪ ಅವರು. ಹಾಗಾಗಿ ರಾಜ್ಯ ಕಾರ್ಯದರ್ಶಿಯಾದ ಶಿವಶಂಕರ್ ಆದ ನಾನು ಇವತ್ತು ನಿಮ್ಮ ಪತ್ರಿಕಾಗೋಷ್ಠಿ ಮುಂದೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ಇವರು ನೇರವಾಗಿ ನಾವು ಯಾವ ರೀತಿ ಸುದ್ದಿಗೋಷ್ಠಿ ಕರಿತೀವೋ ನಮ್ದೇನೇ ತಪ್ಪು ಒಪ್ಪುಗಳಿದ್ರು ಕೂಡ ಇವರು ಓಪನ್ ಸ್ಟೇಟ್ಮೆಂಟಲ್ಲಿ ಏನು ತಪ್ಪಾಗಿದೆ, ನಾವು ಎಲ್ಲಿ ಮಾರಾಟ ಮಾಡಿದ್ದೀವಿ, ಯಾಕೆ ಏನು ಸ್ವಾರ್ಥಕ್ಕೋಸ್ಕರ ಬಳಕೆ ಮಾಡ್ಕೊಂಡಿದ್ದೀವಿ ಅನ್ನೋದು ಇವರು ಪ್ರಸ್ತಾವನೆ ಮಾಡಬೇಕು ಒಂದು. ಮತ್ತೆ ನಮ್ಮ ಮುಂದಿನ ನಿರ್ಣಯವರು ಮೌಖಿಕವಾಗಿ ಹೇಳಿದ್ದಾರೆ. ಇವ್ರಿಗೆ ಕಾನೂನು ಅರಿವಿಲ್ಲ ಅನ್ನೋದು ನಾನು ಸ್ಪಷ್ಟವಾಗಿ ಹೇಳ್ತೀನಿ. ನಮ್ಮ ರಾಜ್ಯಾಧ್ಯಕ್ಷರಿಗೆ ಕಾನೂನು ಅರಿವಿಲ್ಲ. ಹಾಗಾಗಿ ನಾನು ಕೂಡ ನಮ್ಮ ಸಂಬಂಧಪಟ್ಟ ಕಾನೂನು ಸಲಹೆಗಾರರ ಹತ್ರ ಮಾತಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಅವ್ರಿಗೆ ನೋಟಿಸು ಕೂಡ ಕೊಡಿಸ್ತೀವಿ. ನೋಟಿಸ್ ಕೊಟ್ಟು ಇವ್ರು ಯಾಕೆ ಈ ರೀತಿ ನಮಗೆ ಮೌಖಿಕವಾಗಿ ಕೊಟ್ಟಿದ್ದಾರೆ, ಒಂದು ಸಂಘಟನೆ ಸಭೆ ಕರಿಬೇಕು, ಒಂದು ರಿಸಲ್ಯೂಷನ್ ಆಗಬೇಕು, ಒಂದು ನಡವಳಿ ಎಂಟ್ರಿ ಹಾಕಬೇಕು, ಈ ರೀತಿ ಎಲ್ಲ ಸಂದರ್ಭ ಇರೋದು ಬಿಟ್ಬಿಟ್ಟು ಮೌಖಿಕವಾಗಿ ಹೇಳಿದ್ದಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ನಾವು ಇದ್ರ ಬಗ್ಗೆ ನಾವು ಅವ್ರ ಹತ್ರ ಪ್ರಶ್ನೆ ಮಾಡಿ ನಾವು ಹೋರಾಟ ಮಾಡ್ತೀವಿ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಸರ್. ಸಂಘಟನೆಯಲ್ಲಿ ನಿಮ್ಮ ಗುರುತರವಾದಂಥ ಹೋರಾಟ ಏನು? ಸಂಘಟನೆಯಲ್ಲಿ ಇದ್ರಲ್ಲ, ಸಂಘಟನೆಯಲ್ಲಿ ನಿಮ್ಮ ಗುರುತರವಾದಂಥ ಹೋರಾಟ ಏನು? ಈಗ ನೋಡಿ, ನಮ್ಮ ಸಂಘಟನೆಯಲ್ಲಿ ಒಂದು ಮಹತ್ವವಾದ ಸುತ್ತೋಲೆಯನ್ನ ಮಾಡಿಸಿದ್ದೀವಿ. ಕರ್ನಾಟಕ ಗ್ರಾಮ ಪಂಚಾಯತ್ ಸ್ವರಾಜ್ ಆಕ್ಟ್ ಅಲ್ಲಿ 1993 ಆಕ್ಟ್ ಅಲ್ಲಿ ಒಂದು ಕಾಮಗಾರಿ ಸರಬರಾಜನ ಮೆಂಬರ್ ಮಾಡಬಾರ್ದು ಅನ್ನೋದೊಂದು ಸುತ್ತೋಲೆಯಲ್ಲಿತ್ತು. ಈ ಸುತ್ತೋಲೆಯಲ್ಲಿ ಯಾರು ಮಾಡ್ಸಕ್ಕಾಗಿಲ್ಲ, ಯಾವ ಸಂಘಟನೆನೂ ಮಾಡ್ಸಕ್ಕಾಗಿಲ್ಲ. ನಾನು ಓಪನ್ ಚಾಲೆಂಜ್ ಮಾಡ್ತೀನಿ ಸರ್. ಇವತ್ತು ನಾನು 1993 ಪಂಚಾಯತ್ ರಾಜ್ ಆಕ್ಟ್ ಅಲ್ಲಿ 43A ನಿಯಮದಡಿ ಯಾವುದೇ ಕಾಮಗಾರಿ ಸದಸ್ಯರು ಮತ್ತು ಅವರ ಸಂಬಂಧಿಕರಿಗೆ ಯಾರಿಗೂ ಕೂಡ ಒಂದು ಬಿಲ್ಲನ್ನ ಪಾವತಿ ಮಾಡಿರೋ ಸದಸ್ಯತ್ವ ಹೋಗ್ತಾರೆ ಅನ್ನೋದೊಂದು ಮಹತ್ತರವಾದ ಸುತ್ತೋಲೆಯನ್ನು ನಾನು ಹೊಡಿಸಿದ್ದೀನಿ ಸರ್. ಇದು ತಲತಲಾಂತರಕ್ಕೂ ಕೂಡ ನಮ್ಮ ಸಂಘಟನೆದು ಒಂದು ಹೆಸರಿರ್ತದೆ. ಮತ್ತೆ ನಿಮ್ಮ ಮಾಗಡಿ ತಾಲೂಕು ಪಂಚಾಯತಿ ಮುಂದೆ ಒಂದು ಸತ್ತಂತ PDO ಹೆಸರಲ್ಲಿ ನಕಲಿ ಸಿಗ್ನೇಚರ್ ಆಗಿತ್ತು ಅಂತ ತಾವು ಮಾಧ್ಯಮ ಮಿತ್ರರು ಲಾಸ್ಟ್ ಟೈಮ್ ಬಂದಿದ್ರ. ಅದ್ರ ಬಗ್ಗೆನೂ ಕೂಡ ಹೋರಾಟ ಮಾಡ್ತಾ ಇದೀವಿ. ರೀಸೆಂಟ್ ಆಗಿ FIR ಆಗ್ತದೆ. ಮೊನ್ನೆ ಜೈಪಾಲ್ ಇವ್ರ ಹತ್ರ ಕಾರ್ಯನಿರ್ವಾಹಕ ಅಧಿಕಾರಿಗಳ ಹತ್ರ ಮಾತಾಡಿದೀವಿ.